ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಹನುಮಂತು, ಪಿ ಸಿ ಟೆಕ್ನಿಷಿಯನ್ಸ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವಿಂಡೋಸ್ 10ನಲ್ಲಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಆಗಿರ್ಬೋದು, ಪಿ ಸಿ ಆಗಿರ್ಬೋದು, ಹ್ಯಾಂಗ್ ಆಗ್ತಾ ಇದೆ ಅಥವಾ ತುಂಬ ಸ್ಲೋ ಇದೆ ಅಂತ ಹೇಳಿದರೆ 3 ಸಿಂಪಲ್ ಸ್ಟೆಪ್ಪಲ್ಲಿ ಯಾವ ರೀತಿ ಅದನ್ನು ಪರ್ಫಾರ್ಮೆನ್ಸನ್ನು ಸ್ಪೀಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ಬನ್ನಿ ಫ್ರೆಂಡ್ಸ್, ಮೊದಲನೇ ಸ್ಟೆಪ್ ಬಂದುಬಿಟ್ಟು ಸಿಸ್ಟಮ್ ಕಾನ್ಫಿಗರೇಷನ್ಸ್ ಆಪ್ಷನ್ಸ್ ಅಂತ ಹೇಳಿ ನೀವು ವಿಂಡೋಸ್ ಸರ್ಚ್ ಬಾರಿಗೆ ಹೋಗ್ತೀರಾ. ವಿಂಡೋಸ್ ಸರ್ಚ್ ಬಾರಲ್ಲಿ MSCONFIG ಅಂತ ಟೈಪ್ ಮಾಡಿದ ತಕ್ಷಣವೇ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಸಿಸ್ಟಮ್ ಕಾನ್ಫಿಗರೇಷನ್ ಅಂತ ಬರುತ್ತೆ ಫ್ರೆಂಡ್ಸ್. ಅದನ್ನು ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಫ್ರೆಂಡ್ಸ್ ಇಲ್ಲಿ ಜನರಲ್, ಬೂಟ್, ಸರ್ವಿಸ್, ಸ್ಟಾರ್ಟಪ್ ಅಂತ ಇದೆ. ಅದರಲ್ಲಿ ಸ್ಟಾರ್ಟಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಟಾಸ್ಕ್ ಮ್ಯಾನೇಜರ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಪಿ ಸಿ ಆನ್ ಮಾಡಿದ ತಕ್ಷಣವೇ ನಿಮ್ಮ ಪಿ ಸಿ ತುಂಬಾ ಸ್ಲೋ ಆಗೋಕ್ಕೆ ಕಾರಣ ಏನಂತ ಹೇಳಿದರೆ ಇಲ್ಲಿ ಸ್ಟೇಟಸ್ ಏನಿದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಡಿಸೇಬಲ್ಡ್ ಅಂತ ಇರಬೇಕು ಫ್ರೆಂಡ್ಸ್, ಎಲ್ಲ ಪ್ರತಿಯೊಂದು ಕೂಡ. ಸೊ ನೀವು ಇಲ್ಲಿ ಎನೇಬಲ್ಡ್ ಅಂತ ಇತ್ತು ಅಂದರೆ ಅದು ನಿಮ್ಮ ಪಿ ಸಿ ತುಂಬಾ ಸ್ಲೋ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಬಟ್ ನೀವು ಇವಾಗ ಏನು ಮಾಡಬೇಕಾಗುತ್ತೆ ಅಂದರೆ, ಈ ಹೈ ಪರ್ಫಾರ್ಮೆನ್ಸ್ ಅಂತ ಕೆಲವೊಂದು ಸಾಫ್ಟ್ವೇರ್ಗಳು ಇವು ಸ್ಟಾರ್ಟಪ್ ಆಗೋವರೆಗೂ ಕೂಡ, ಲೋಡ್ ಆಗೋವರೆಗೂ ಕೂಡ ನಿಮ್ಮ ಪಿ ಸಿ ವರ್ಕ್ ಆಗ್ತಾರಲ್ಲ. ಸೊ ಹಾಗಾಗಿ ನಿಮಗೆ ಹ್ಯಾಂಗಿಂಗ್ ಪ್ರಾಬ್ಲಮ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹೈ ಪರ್ಫಾರ್ಮೆನ್ಸ್ ಇರೋವನ್ನ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಡಿಸೇಬಲ್ಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ. ಸೊ ಈ ರೀತಿ ಡಿಸೇಬಲ್ಡ್ ಮಾಡಿದರೆ ಹೈ ಪರ್ಫಾರ್ಮೆನ್ಸ್ ಇರೋದನ್ನ ನಿಮ್ಮ ಪಿ ಸಿ ಮೊದಲಿಗಿಂತ ತುಂಬಾನೇ ಸ್ಪೀಡ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಡಿಸೇಬಲ್ಡ್ ಅಂತ ಬರಬೇಕು ಇಲ್ಲಿ. ಸೊ ಇಲ್ಲಿ ಹೈ ಪರ್ಫಾರ್ಮೆನ್ಸ್ ಇರೋವನ್ನೆಲ್ಲ ಪ್ರತಿಯೊಂದನ್ನು ಕೂಡ ನಾನೇನು ಮಾಡಿದ್ದೀನಿ, ಇಲ್ಲಿ ಡಿಸೇಬಲ್ಡ್ ಮಾಡಿದ್ದೀನಿ ಫ್ರೆಂಡ್ಸ್. ಇದೇ ರೀತಿ ನೀವು ಕೂಡ ಡಿಸೇಬಲ್ ಮಾಡಿದರೆ ನಿಮ್ಮ ಪಿ ಸಿ ಪರ್ಫಾರ್ಮೆನ್ಸ್ ಮೊದಲಿಗಿಂತ ಸ್ಪೀಡ್ ಆಗುತ್ತೆ. ಇದು ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಫ್ರೆಂಡ್ಸ್. ಇದು ಎಲ್ಲ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಎರಡನೇ ಸ್ಟೆಪ್ ಬಂದ್ಬಿಟ್ಟು ಫ್ರೆಂಡ್ಸ್, ನೀವು ಪ್ರೋಗ್ರಾಮ್ಸ್ ಅನ್ನ ಅನ್ಇನ್ಸ್ಟಾಲ್ ಮಾಡೋದು. ಅಂದ್ರೆ ನಿಮಗೆ ಬೇಕಾದಂತಹ ಪ್ರೋಗ್ರಾಮ್ಸ್ ಗಳನ್ನ ಇಟ್ಕೊಂಡು ಅನ್ವಾಂಟೆಡ್ ಪ್ರೋಗ್ರಾಮ್ಸ್ ಅನ್ನ ನೀವೇನ್ ಮಾಡಬೇಕಾಗುತ್ತೆ, ಅದನ್ನ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೇಮ್ ವಿಂಡೋಸ್ ಸರ್ಚ್ ಬಾರಿಗೆ ಬನ್ನಿ. ಅದರಲ್ಲಿ ಜಸ್ಟ್ ನೀವು ಪ್ರೋಗ್ರಾಮ್ಸ್ ಅಂತ ಟೈಪ್ ಮಾಡಿ, ಅಥವಾ ನೀವು ಕಂಟ್ರೋಲ್ ಪೆನಲ್ ಅಂತ ಟೈಪ್ ಮಾಡಿ. ಇಲ್ಲಿ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಕಂಟ್ರೋಲ್ ಪೆನಲ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಪ್ರೋಗ್ರಾಮ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಪಿ ಸಿಯಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಆಗಿರ್ತಕ್ಕಂಥ ಪ್ರತಿಯೊಂದು ಪ್ರೋಗ್ರಾಮ್ಸ್ಗಳು ಇಲ್ಲಿ ಶೋ ಆಗ್ತಾ ಇರ್ತವೆ ಫ್ರೆಂಡ್ಸ್. ಅದರ ಜೊತೆಗೆ ಇಲ್ಲಿ ಸೈಜ್ ಬಂದ್ಬಿಟ್ಟು ಕೂಡ ಏನಾಗ್ತಾ ಇರುತ್ತೆ, ಇಲ್ಲಿ ಶೋ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಸೊ ನಿಮಗೆ ಯಾವ ಒಂದು ಪ್ರೋಗ್ರಾಮ್ಸ್ ನಿಮಗೆ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್, ಅದನ್ನು ನೀವು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸಪೋಸ್ ಇಲ್ಲಿ ಯೂಟ್ಯೂಬ್ 98 MB ಇದೆ. ಜಸ್ಟ್ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್, ಅಥವಾ ರೈಟ್ ಬಟನ್ ಕ್ಲಿಕ್ ಮಾಡಿದರೆ ಅನ್ಇನ್ಸ್ಟಾಲ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಲ್ಸೋ ಕ್ಲಿಯರ್ ಡಾಟಾ ಫ್ರಮ್ ಕ್ರೋಮ್ ಅಂತ ಕೇಳುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಅಂತ ಕೊಡಿ. ಸೊ ಇವಾಗ ಯೂಟ್ಯೂಬ್ ಆ್ಯಪ್ ಇಲ್ಲಿ ಅನ್ಇನ್ಸ್ಟಾಲ್ ಆಗಿದೆ ಫ್ರೆಂಡ್ಸ್. ಇದೇ ರೀತಿ ನಿಮಗೆ ಯಾವ ಒಂದು ಆ್ಯಪ್ಗಳು ಇಂಪಾರ್ಟೆಂಟ್ ಅಂತ ಅನ್ಸಲ್ಲ ಫ್ರೆಂಡ್ಸ್, ಅವನ್ನೆಲ್ಲ ಏನು ಮಾಡಬೇಕಾಗುತ್ತೆ, ನೀವು ಅನ್ಇನ್ಸ್ಟಾಲ್ ಮಾಡಿದರೆ ನಿಮ್ಮ ಪಿ ಸಿನೂ ಕೂಡ ಮೊದಲಿಗಿಂತ ಸ್ಪೀಡ್ ಆಗೋ ಚಾನ್ಸಸ್ಸು ತುಂಬಾ ಇದೆ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ಮೆಮೊರಿ ಏನಾದರೂ, ರ್ಯಾಮ್ ಮೆಮೊರಿ ಏನಾದರೂ ಕಡಿಮೆ ಇದ್ದರೆ ಈ ಪರ್ಫಾರ್ಮೆನ್ಸ್ ಮಾಡಿದರೆ ನಿಮ್ಮ ಪಿ ಸಿ ಸ್ಪೀಡ್ ಆಗುತ್ತೆ ಫ್ರೆಂಡ್ಸ್ ಮೊದಲಿಗಿಂತ. ಸೊ ಹಾಗಾಗಿ ನಿಮಗೆ ಯಾವ ಒಂದು ಆ್ಯಪ್ಸ್ಗಳು ನಿಮಗೆ ಬೇಕಾಗಲ್ಲ ಅಂತಹ ಪ್ರತಿಯೊಂದು ಆ್ಯಪ್ಸ್ಗಳನ್ನು ನೀವು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಇದು ಸೆಕೆಂಡ್ ಮೆಥಡು. ಇನ್ನು ಥರ್ಡ್ ಮೆಥಡ್ ಬಂದ್ಬಿಟ್ಟು ಪವರ್ ಆಪ್ಷನ್ಸ್ ಅದನ್ನು ಹೈ ಪರ್ಫಾರ್ಮೆನ್ಸ್ಗೆ ಕನ್ವರ್ಟ್ ಮಾಡೋದು ಫ್ರೆಂಡ್ಸ್. ನೀವು ವಿಂಡೋಸ್ ಸರ್ಚ್ ಬಾರಿಗೆ ಬನ್ನಿ. ವಿಂಡೋಸ್ ಸರ್ಚ್ ಬಾರಲ್ಲಿ ಪವರ್ ಅಂತ ಟೈಪ್ ಮಾಡಿ ಆ್ಯಂಡ್ ಸ್ಲೀಪ್ ಸೆಟ್ಟಿಂಗ್ಸ್ ಅಂತ ನೋಡಿ ಫ್ರೆಂಡ್ಸ್. ಇಲ್ಲಿ ಪವರ್ ಸ್ಪೇಸ್ ಕೊಟ್ಟು ಆ್ಯಂಡ್ ಸಿಂಬಲ್ ಕೊಡೋದಕ್ಕೆ ಪವರ್ ಆ್ಯಂಡ್ ಸ್ಲೀಪ್ ಸೆಟ್ಟಿಂಗ್ಸ್ ಅಂತ ಬಂದಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಫ್ರೆಂಡ್ಸ್ ಇಲ್ಲಿ ರಿಲೇಟೆಡ್ ಸೆಟ್ಟಿಂಗ್ಸ್ ಕೆಳಗಡೆ ಅಡಿಷನಲ್ ಪವರ್ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಲ್ಮೋಸ್ಟ್ ಕೇಸಸ್ಸು ನೀವು ಯಾವಾಗ ವಿಂಡೋಸ್ 10 ಇನ್ಸ್ಟಾಲ್ ಮಾಡಿದ ತಕ್ಷಣವೇ ಇಲ್ಲಿ ಬ್ಯಾಲೆನ್ಸ್ಡ್ ರೆಕಮೆಂಡೆಡ್ ಅಂತ ಇಲ್ಲ, ಅಲ್ಲಿ ಸೆಟ್ ಆಗಿರುತ್ತೆ ಫ್ರೆಂಡ್ಸ್. ನೀವೇನು ಮಾಡಬೇಕಾಗುತ್ತೆ, ಅದನ್ನು ಪವರ್ ಸೇವರಿಗೆ ನೀವು
ಸೆಟಪ್ ಮಾಡಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಹೈ ಪರ್ಫಾರ್ಮೆನ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೂ ಕೂಡ ನೀವು ಕ್ಲಿಕ್ ಮಾಡಿ ಪವರ್ ಸೇವರಿಂದ ಹೈ ಪರ್ಫಾರ್ಮೆನ್ಸಿಗೆ ಇಲ್ಲಿ ಚೇಂಜ್ ಪ್ಲಾನ್ ಸೆಟ್ಟಿಂಗ್ ಅಂತ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟರ್ನ್ ಆಫ್ ದ ಡಿಸ್ಪ್ಲೇ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಅಂದರೆ ನಿಮ್ಮ ಒಂದು ವರ್ಕ್ ಮಾಡೋಕ್ಕಂತಹ ಪಿ ಸಿ ಡಿಸ್ಪ್ಲೇ ಆಟೋಮೆಟಿಕ್ಕಾಗಿ ಯಾವಾಗ ಟರ್ನ್ ಆಫ್ ಆಗಬೇಕು ಅಂದರೆ ನೀವೇನು ವರ್ಕ್ ಮಾಡ್ತಾ ಇರಲ್ಲ, ಆಲ್ಮೋಸ್ಟ್ ಆಲ್ 15 ಮಿನಿಟ್ ನೀವೇನು ವರ್ಕ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಡಿಸ್ಪ್ಲೇ ಟರ್ನ್ ಆಫ್ ಆಗಬೇಕಾ ಅಥವಾ ಎಷ್ಟು ನಿಮಿಷಕ್ಕೆ ಟರ್ನ್ ಆಫ್ ಆಗಬೇಕು ಅಂತ ಇಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ಮಿನಿಮಮ್ ಒಂದು 5 ಮಿನಿಟಿಗೆ ಸೆಟಪ್ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಬ್ಯಾಟ್ರಿ ಲೈಫು ಕೂಡ ಇದರಿಂದ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ಚೇಂಜ್ ಅಡ್ವಾನ್ಸ್ ಪವರ್ ಸೆಟ್ಟಿಂಗ್ಸ್ ಅಂತ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಫ್ರೆಂಡ್ಸ್ ಇಲ್ಲಿ ಪ್ರೊಸೆಸರ್ ಪವರ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಫ್ರೆಂಡ್ಸ್ ಇಲ್ಲಿ ಮ್ಯಾಕ್ಸಿಮಮ್ ಪ್ರೊಸೆಸರ್ ಸ್ಟೇಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಟ್ಟಿಂಗ್ 100% ಇದೆ ಫ್ರೆಂಡ್ಸ್, ಅದನ್ನು ನೀವು 50%ಗೆ ಸೆಟಪ್ ಮಾಡಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ, ಎಲ್ಲ ವಿಂಡೋಸನ್ನು ಕ್ಲೋಸ್ ಮಾಡಿ. ಸೊ ಈ ಒಂದು ಸ್ಟೆಪ್ಪಿಂದ ಫ್ರೆಂಡ್ಸ್ ನೀವು ನಿಮ್ಮ ಲ್ಯಾಪ್ಟಾಪ್ ಏನಾದರೂ ಸ್ಲೋ ಆಗ್ತಾ ಇದ್ದರೆ ವಿಂಡೋಸ್ 10 ಆಗಿರ್ಬೋದು ಅಥವಾ ವಿಂಡೋಸ್ 11 ಆಪರೇಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, 100% ಈ 3 ಸ್ಟೆಪ್ಸಿಂದ ನಿಮಗೆ ಹ್ಯಾಂಗಿಂಗ್ ಪ್ರಾಬ್ಲಮ್ ಆಗಿರ್ತಕ್ಕಂಥ ಲ್ಯಾಪ್ಟಾಪು ತುಂಬಾ ಸ್ಪೀಡಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ, ಯಾಕಂದರೆ ಡೈಲಿ ನಿಮಗೋಸ್ಕರ ನಾವು ಟೆಕ್ನಿಕಲ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ಎಕ್ಸೈಟಿಂಗ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.